ಕೋಟಿ ಧನ್ಯವಾದ ಪಿತಾ ಪರಮಾತ್ಮ. ತಂದೆಯಾದ ಕರ್ತನೆ, ಈ ದಿನ ನಮ್ಮನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಇಡೀ ಸೃಷ್ಟಿನ ನಮಗಾಗಿ ನೀಡಿದ್ಯಾ. ಥ್ಯಾಂಕ್ ಯು ಪರಮೇಶ್ವರ, ಥ್ಯಾಂಕ್ ಯು ಪರಮಾತ್ಮ. ನೀ ಮಾತ್ರ ಸಾಕು ನನಗೆ ಏಸಯ್ಯ, ನಿನ್ನಲ್ಲೇ ನಾನು ಇರುವೆ ಏಸಯ್ಯ. ನಿನ್ನ ಮಾತು ಸಾಕಯ್ಯ, ನಿನ್ನ ನೋಟ ಸಾಕಯ್ಯ, ನಿನ್ನ ಪ್ರೀತಿ ಸಾಕಯ್ಯ, ನಿನ್ನ ಪ್ರೇಮ ಸಾಕಯ್ಯ. ನೀ ಮಾತ್ರ ಸಾಕು ನನಗೆ ಏಸಯ್ಯ, ನಿನ್ನಲ್ಲೇ ನಾನು ಇರುವೆ ಏಸಯ್ಯ. ಧನ್ಯವಾದ ಪಿತಾ ಪರಮೇಶ್ವರ, ಧನ್ಯವಾದ ಪಿತಾ ಪರಮೇಶ್ವರ. ಸೃಷ್ಟಿಗೆ ಮಾಲೀಕನಾಗಿರೋ ಪರಮಾತ್ಮ, ಸರಾಫರ ಮಧ್ಯೆ ಇರುವಂಥ ಪರಮಾತ್ಮ, ಕೆರೂಬಿರ ವಾಹನ ರೂಢನಾಗಿ ಬರುವಂಥ ಪರಮಾತ್ಮ, ಆದಿಯಲ್ಲಿದ್ದಂಥ ಪರಮಾತ್ಮ, ಮುಂದೆ ಬರುವಂಥ ಪರಮಾತ್ಮ, ಯುಗಾಯುಗ ಮಹಿಮೆಗೆ ಯೋಗ್ಯನಾಗಿರುವಂಥ ಪರಮೇಶ್ವರ. ಥ್ಯಾಂಕ್ ಯು ಪರಮೇಶ್ವರ. ನಿನ್ನ ಕೃಪೆ, ನಿನ್ನ ಕರುಣೆ, ಅನುಗ್ರಹದಿಂದ ಪರಮಾತ್ಮ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ನಿನ್ನ ಹತ್ರ ಕರ್ಕೊಂಡು ಬರ್ತೀನಿ ಪರಮೇಶ್ವರ. ಯುಗಾದಿಯುಗ ಪರಮೇಶ್ವರ, ದೇವಾದಿದೇವ ಪರಮೇಶ್ವರ, ರಾಜಾದಿರಾಜ ಪರಮೇಶ್ವರ. ಈ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ನೀನು ಮುಟ್ಟಿದ್ಯಾ ಪರಮಾತ್ಮ. ಇವರು ಪ್ರಾರ್ಥನೆ ಕೇಳುವಾಗ ಇವ್ರು ನಿನ್ನ ತಲೆ ಮೇಲೆ ನಿನ್ನ ರಕ್ತನ ಸುರಿಸಿ ಇವ್ರನ್ನ ಸುರಕ್ಷಿತಗೊಳಿಸಿದ್ಯಾ ಪರಮಾತ್ಮ. ಇವ್ರ ಕುಟುಂಬ, ಇವ್ರ ಜನ್ರೇಷನ್ನ ಸುರಕ್ಷಿತಗೊಳಿಸಿದ್ಯಾ ಪರಮಾತ್ಮ. ಇವ್ರ ಮೇಲಿರೋ ಎಲ್ಲ ಬಂಧನಗಳು ಒಡೆದು ಹೋಗಿದ್ದಾವೆ, ದುರಾತ್ಮನ ಯೋಜನೆಗಳು ಕ್ಯಾನ್ಸಲ್ ಆಗಿದ್ದಾವೆ. ಇವರ ಕಂಪ್ಲೇಂಟ್ನ ಹೇಳುವಂಥ ದುರಾತ್ಮನ ಬಾಯಿ ಮುಚ್ಚೋಗಿದೆ ಸ್ವಾಮಿ. ಏಸು ನಾಮದಿಂದ ನೀನು ಶಿಲುಬೆಗೇರಿ ನೀತಿವಂತಳಾಗಿ ಬದುಕೋದಕ್ಕೆ ಇವ್ರಿಗೆ ನೀನು ಯೋಗ್ಯರನ್ನಾಗಿ ಮಾಡಿದ್ಯಾ ಪರಮಾತ್ಮ. ನಿನ್ನ ಪುನರುತ್ಥಾನದ ಶಕ್ತಿಯಿಂದ ಪಿತಾ ಪರಮಾತ್ಮ ಇವ್ರನ್ನ ಆಶೀರ್ವದಿಸಿದ್ಯಾ. ಇವರು ನೀತಿವಂತರಾಗಿ ಬದುಕಿದ್ದಾರೆ. ನಿನ್ನ ಕೃಪೆಯಿಂದ, ನಿನ್ನ ಕರುಣೆ, ನಿನ್ನ ಅನುಗ್ರಹದಿಂದ ಇವರು ನೀತಿವಂತರಾಗಿ ಬದುಕಿ ನಿನ್ನ ರಾಜ್ಯಕ್ಕೆ ಸೇರಿದ್ದಾರೆ ಪಿತಾ ಪರಮಾತ್ಮ. ಇವರು ತಿನ್ನುವಾಗ, ಕುಡಿಯುವಾಗ, ಇವರ ಆಹಾರಗಳು, ಇವರ ಪದಾರ್ಥಗಳು, ನಿನ್ನ ಎಣ್ಣೆ, ಇವರ ಎಲ್ಲ ವಸ್ತುಗಳು ನಿನ್ನ ದೇಹವಾಗಿ, ನಿನ್ನ ರಕ್ತವಾಗಿ ಮಾರ್ಪಟ್ಟು ಇವರು ತಿನ್ನುವಾಗ ಎಲ್ಲ ನಿನ್ನ ರಕ್ತ ಮಾಂಸವಾಗಿ, ನಿನ್ನ ರಕ್ತ ಮಾಂಸವನ್ನು ತಿನ್ನೋರು ಕುಡಿಯೋರಾಗಿ ನಿನ್ನ ಹಾಗೆ ಬದುಕಿ ನಿನ್ನ ಸ್ಥಾನದಲ್ಲಿ ನೀನು ಇರುವಂಥ ಸ್ಥಾನದಲ್ಲಿ ಇವರು ಸೇರಿದ್ದಾರೆ ಪರಮಾತ್ಮ. ಇವರು ಶರೀರದ ಅನುಸಾರವಾಗಿ ಅಲ್ಲ ಪರಮಾತ್ಮ, ನೀನು ಕೊಟ್ಟಿರೋ ಆತ್ಮದ ಅನುಸಾರವಾಗಿ ಬದುಕೋರಾಗಿದ್ದಾರೆ ಪರಮಾತ್ಮ. ಹೇಗೆ ನೀನು ದಾವೀದನ ಆಶೀರ್ವದಿಸಿದ್ಯೋ, ಅವನನ್ನು ಉಪಯೋಗ ಮಾಡಿಕೊಂಡ್ಯೋ, ಅದೇ ರೀತಿ ಇವರು ನಿನ್ನ ಸೇವೆ ಮಾಡುವಂಥರಾಗಿ ನಿನಗೆ ಉಪಯೋಗ ಆಗುವಂಥರಾಗಿದ್ದಾರೆ, ನಿನ್ನ ಆರಾಧಿಸುವಂಥರಾಗಿದ್ದಾರೆ ಪಿತಾ ಪರಮಾತ್ಮ. ಹೇಗೆ ನೀ 12 ಆಶೀರ್ವದಿಸಿದ್ಯೋ ಪರಮಾತ್ಮ, ಇವರು ತಮ್ಮ ಮಕ್ಕಳನ್ನ ನಿನ್ನ ದಾರಿಯಲ್ಲಿ ನಡೆಸುವಂಥರಾಗಿದ್ದಾರೆ ಪರಮಾತ್ಮ. ಹೇಗೆ ನೀನು ಪರಮಾತ್ಮ ನೆಬೂಕದ್ನೆಚ್ಚರನ ಹೇಗೆ ನೀನು ಮಾತಾಡಿದ್ಯೋ, ಅದೇ ರೀತಿ ಇವ್ರ ಜೊತೆನೂ ಮಾತಾಡಿ ಇವ್ರ ತಪ್ಪುಗಳನ್ನು ಸರಿ ಮಾಡಿ ಇವ್ರನ್ನ ಸರಿಯಾಗಿ ನಡೆಸುವಂತನಾಗಿದ್ದೆ ಪರಮಾತ್ಮ. ಜೋಸೆಫನ್ನ ಹೇಗೆ ನೀನು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿದ್ಯೋ, ಇವ್ರ ಮಕ್ಕಳನ್ನ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿದ್ಯಾ ಪರಮಾತ್ಮ. ಹೇಗೆ ನಿನ್ನ ಹಿಂದೆ ಬರೋರಿಗೆ ನೀನು ಹೇಗೆ ರೊಟ್ಟಿ ಮೀನುಗಳನ್ನ ಕೊಟ್ಟಿಯೋ, ಅದೇ ರೀತಿ ಇವರು ದಿನನಿತ್ಯ ನಿನ್ನ ಹಿಂದೆ ಬರೋರಾಗಿದ್ದಾರೆ. ನಿನ್ನನ್ನು ಆರಾಧಿಸೋರು, ನಿನ್ನನ್ನು ಕಾಪಿ ಮಾಡಿ ನಿನ್ನನ್ನೇ ತಮ್ಮ ಜೀವನದಲ್ಲಿ ಧರಿಸ್ಕೊಂಡಿದ್ದಾರೆ ಪರಮಾತ್ಮ. ತಂದೆಯಾದ ಕರ್ತನೇ, ಯೇಸು ನಾಮದಿಂದ ಇವರು ಆಶೀರ್ವಾದ ಹೊಂದಿದ್ದಾರೆ. ಯೇಸುನ ರಕ್ತದಿಂದ ಇವರು ಆಶೀರ್ವಾದ ಹೊಂದಿದ್ದಾರೆ. ಯೇಸುನ ರಕ್ತದಿಂದ ಇವರು ಬಿಡುಗಡೆ ಹೊಂದಿದ್ದಾರೆ. ಯೇಸುನ ಪುನರುತ್ಥಾನದ ಶಕ್ತಿಯಿಂದ ಇವರೆಲ್ಲರನ್ನ ನಿನ್ನ ಆಶೀರ್ವದಿಸ್ತೀನಿ ಪರಮೇಶ್ವರ. ಇವರ ನಿಮ್ಮ ರಕ್ತ ಕೋಟೆ ಒಳಗಡೆ ಸುರಕ್ಷಿತಗೊಳಿಸ್ತೀನಿ, ಭದ್ರಪಡಿಸ್ತೀನಿ ಪರಮಾತ್ಮ. ಇವರು ನಿನ್ನ ಆರಾಧಿಸುವವರಾಗಿದ್ದಾರೆ. ಇವರೆಲ್ಲರೂ ನಿನ್ನನ್ನು ಅನುಭವಿಸುವವರಾಗಿದ್ದಾರೆ. ನಿನ್ನ ಪ್ರೀತಿನ ಅನುಭವಿಸಿ, ನಿನ್ನನ್ನು ಆರಾಧಿಸಿ, ನಿನ್ನ ಸ್ಥಾನದಲ್ಲಿ ಸೇರಿದ್ದಾರೆ ತಂದೆಯೇ. ಆಮೇನ್.